ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಟ್ಟಗೂಡು. ನಾನಿವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಮೀಶೋಯಿಂದ ಸ್ವಲ್ಪ ಬಟ್ಟೆ ಆರ್ಡ್ರ್ ಮಾಡಿದ್ದೆ, ಅದು ಡೆಲಿವರಿ ಆಗಿದೆ. ಅದನ್ನು ಹಾಲ್ ಮಾಡ್ತಾಯಿದ್ದೀನಿ, ಮೀಶೋ ಹಾಲ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಫಸ್ಟ್ ಇದು ಓಪನ್ ಮಾಡ್ತೀನಿ. ನೋಡಿ ಹೀಗಿದೆ, ಹಾಫ್ ಸ್ವೆಟರ್ ಕಾಣಿಸ್ತಿದೆಯಾ, ಈ ಥರ ಇದೆ. ಕ್ಯೂಟ್ ಆಗಿದೆ ಅಲ್ವಾ, ನಂತರ ಸೇಮ್ ಸೂಪರ್ ಆಗಿದೆ ನೋಡಿ, ಈ ಥರ ಇದೆ. ಸೇಮ್ ಫೋಟೋದಲ್ಲಿ ಹೇಗಿದೆ ಸೇಮ್ ಹಾಗೆ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಜಸ್ಟ್ 289 ಏನೋ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಫೀಲ್ ಫ್ಯಾಬ್ರಿಕ್ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನ ಓಪನ್ ಮಾಡೋಕ್ಕಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೂಪರ್ ಆಗಿದೆ, ಡಿಫ್ರೆಂಟ್ ಟಾಪು. ಇದನ್ನ ಲಾಸ್ಟಿಗೆ ಓಪನ್ ಮಾಡ್ತೀನಿ. ಈಗ ಇದು ಓಪನ್ ಮಾಡ್ತೀನಿ. ಜೀನ್ಸ್ ಟಾಪು, ಇದು ನೋಡಿ ಈ ಥರ ಇದೆ ಜೀನ್ಸ್ ಟಾಪ್. ಕಟ್ಟ ಥರ ಏನೋ ಕೊಟ್ಟಿದ್ದಾರೆ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಪರವಾಗಿಲ್ಲ, ಯೂಸ್ ಮಾಡ್ಬೋದು, ಬಟ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ. ಕ್ವಾಲಿಟಿ ಕೂಡ ಅಷ್ಟೇನು ಚೆನ್ನಾಗಿಲ್ಲ, ಪರವಾಗಿಲ್ಲ, ಓಕೆ, ಆ್ಯಾವ್ರೇಜ್. ಒಂದೇ ಒಂದು ಟಾಪ್ ಇದೆ, ತೋರಿಸ್ತೀನಿ. ಇದಂತೂ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು, ಡೈರೆಕ್ಟಾಗಿ ಹೇಗೆ ಬಂದಿದೆ ನೋಡಿಲ್ಲ, ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ. ಓಪನ್ ಮಾಡ್ತೀನಿ. ನನಗೆ ವೆರಿ ಎಕ್ಸೈಟಿಂಗ್. ಏನು ಕಾಣಿಸ್ತಾನೆ ಇಲ್ಲ. ಈ ಥರ ಏನಾದರೂ ಅಂದರೆ ಪ್ಯಾಕಾಗಿ ಬಂದಿರುತ್ತಲ್ಲ, ಅದನ್ನ ಓಪನ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅಯ್ಯಯ್ಯೋ, ಇದು ಈ ಥರ ಬಂದಿದೆ. ಇದು ಯಾವ ಥರ ಹಾಕೊಳ್ಳೋದು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನಗೆ. ಐ ವಿಲ್ ಟ್ರೈ. ಅಯ್ಯಯ್ಯೋ, ಫುಲ್ ಎಕ್ಸೈಟ್ಮೆಂಟಲ್ಲಿ ವೇಟ್ ಮಾಡ್ತಾ ಇದ್ದೆ. ನೋಡ್ರೆ ಈ ಥರ ಬಂದಿದೆ, ನೋಡ್ತೀನಿ ಹಾಕ್ಕೊಂಡು ಅಂತೆ. ಇದು ಐಡಿಯಾನೂ ಇಲ್ಲ ಇದನ್ನ ಹೇಗೆ ಹಾಕೊಳ್ಳೋದು ಅಂತ ರೆಫರೆನ್ಸ್ ಫೋಟೋ ನೋಡಿ ಹಾಕೋತಾ ಇದ್ದೀನಿ.
ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಎಲ್ಲದೂ ಒಂದು ಕಡೆ, ಈ ಕಡೆ ಎಲ್ಲ ಈ ಕಡೆ. ಈಗ ಟ್ರೈ ಮಾಡಿ ಬರ್ತೀನಿ. ಫೈನಲಿ ಹಾಕ್ಕೊಂಡೆ, ಬಟ್ ನಂಗೆ ಅಷ್ಟು ಕಂಫರ್ಟಬಲ್ ಆಗ್ತಿಲ್ಲ, ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಮೋಸ್ಟ್ಲಿ ಇನ್ನೊಂದು ಜಾಕೆಟ್ ಹಾಕ್ಕೊಂಡು ಯೂಸ್ ಮಾಡ್ತೀನಿ, ಅಷ್ಟು ಕಂಫರ್ಟಬಲ್ ಆಗ್ತಾಯಿಲ್ಲ. ಅದಕ್ಕಿಂತ ವೈಟ್ ಇದೆಲ್ಲ ಚೆನ್ನಾಗಿದೆ, ಇದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಟಾಪ್ಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ, ಆದರೆ ಈ ಟಾಪೇ ಫ್ಲಾಪ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಓಕೆ, ಜಾಕೆಟ್ ಮೇಲೆ ಆ್ಯಕ್ಚುಲಿ ಚೆನ್ನಾಗೇ ಕಾಣ್ತಿದೆ, ಪರವಾಗಿಲ್ಲ. ಈ ಥರ ಕಾಣ್ತಿದೆ. ನೋಡ್ಬೇಕಷ್ಟೆ ಹೇಗಿತ್ತು ಈ ಶಾಲ್, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.